ರಾವಣಾವಣಯೋ ಯುದ್ಧಂ ರಾಮರಾವಣಯೋರಿವ. ಆ ರಾಮರಾಮನ ಯುದ್ಧಕ್ಕೆ ಸಮಾನವಾದ ಯುದ್ಧವೇ ಇನ್ನೊಂದಿಲ್ಲ, ಅದಕ್ಕೆ ಸಮಾನವಾದದ್ದು ಅವರ ಯುದ್ಧವೇ ಅಂತ ನಮಗೆ ತಿಳಿಸ್ತಾರೆ. ಅಂತಹ ರಾವಣನನ್ನ ಸಂಹಾರ ಮಾಡಿದ್ದಾರೆ ರಾಮಚಂದ್ರ ದೇವರು. ಜಗತ್ತಿನಲ್ಲಿ ಎಲ್ಲ ಭಕ್ತರಿಗೆ ರಾಮಚಂದ್ರ ದೇವರು ಅಭಯವನ್ನು ದಾನ ಮಾಡಿದ್ದಾರೆ, ತಿಳಿಸ್ತಾರೆ. ಯಾರು ಧರ್ಮದಿಂದ ಇರ್ತಾರೆ ಅವರನ್ನು ನಾನು ರಕ್ಷಣೆ ಮಾಡ್ತೇನೆ, ಯಾರು ಅಧರ್ಮದಿಂದ ಇರ್ತಾರೆ, ಅನ್ಯಾಯವನ್ನು ಮಾಡ್ತಾರೆ, ಜಗತ್ತಿಗೆ ಪೀಡೆಯನ್ನು ಕೊಡ್ತಾರೆ, ಅವರನ್ನು ನಾನು ಸಂಹಾರ ಮಾಡ್ತೀನಿ. ಅವ ಎಂಥವನೇ ಆಗಿರಲಿ, ಅವನು ಬ್ರಾಹ್ಮಣನೇ ಆಗಿರಲಿ, ಕ್ಷತ್ರಿಯನೇ ಆಗಿರಲಿ, ಅವನ ಶೂದ್ರನೇ ಆಗಿರಲಿ, ಅವನ ಸೋದರ ಮಾವನೇ ಆಗಿರಲಿ, ಅಣ್ಣನೇ ಆಗಿರಲಿ, ತಮ್ಮನೇ ಆಗಿರಲಿ, ಯಾವ ಸ್ತ್ರೀನೇ ಆಗಿರಲಿ, ಅವರನ್ನು ನಾನು ಸಂಹಾರ ಮಾಡ್ತೇನೆ. ಇದು ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ವ್ರತಂ ಮಮ ಅಂತ ಹೇಳ್ತಾರೆ. ಆಗ ಎಲ್ಲ ದೇವತೆಗಳಿಗೆ ತುಂಬ ಸಂತೋಷವಾಗಿದೆ. ಬಂದು ಆ ಭಗವಂತನ ಪಾದಾರವಿಂದಗಳಲ್ಲಿ ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡಿ ಆ ಭಗವಂತನಿಗೆ ವಿಶೇಷವಾದ ಪುಷ್ಪಾಂಜಲಿಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ರಾಮಚಂದ್ರ ದೇವರು ರಾವಣನನ್ನು ಸಂಹಾರ ಮಾಡಿ ಅಲ್ಲಿಂದ ಸೀತಾದೇವಿಯ ಅಗ್ನಿ ಪರೀಕ್ಷೆಯನ್ನು ಮಾಡಿ ಆಮೇಲೆ ಆ ಮೂಲ ಸೀತಾದೇವಿಯ ಸಹಿತವಾಗಿ ಅಯೋಧ್ಯ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಬರುವಾಗ ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳ್ತಾರೆ. ನಿನಗೇನು ಬೇಕು, ನಿನಗೇನು ಬೇಕು, ನಿಮಗೆಲ್ಲರಿಗೂ ವರವನ್ನು ಕೊಡ್ತೀನಿ ಅಂತ ಕೇಳಿದಾಗ ಆಗ ಆ ಹನುಮಪ್ಪ ಮಾತ್ರ ಏನು ಬೇಡಲಿಲ್ಲ, ಒಂದನ್ನೇ ಬೇಡಿದ. ಎಷ್ಟೇ ಕಥಾ ಸೇವಕೈವ ಸರ್ವದ ಸದಾರತಿಸ್ವೈತಲೇಕ ಭಕ್ತಿ ಸಜೀವಮಾನವನ ಪರಸ್ಪದಂತಿಕ ಸಜ್ಜೀವನಂ ಮೇ ಸ್ವದಿಗಂ ನಮಸ್ಕಾರ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ಸ್ವೈಷವೇ ಕ್ರಾತ ವಿವರ್ಜಿತ ಸದಾ. ಸ್ವಾಮಿ, ನನಗಿನ್ನೇನು ಬೇಡ, ನಿನ್ನಲ್ಲಿ ನಿರಂತರವಾಗಿ ಭಕ್ತಿ ಬರುವಂತೆ ಮಾಡು, ಏನು ಬೇಡ. ನೋಡಿ, ನಾವೇನಾದರೂ ಆಗಿದ್ರೆ ಈ ಸೌತ್ ಇಂಡಿಯಾ ಪೂರ್ಣ ಬರೋದು ಕೊಟ್ಬಿಡುವುದು. ಏನು ಬೇಡಪ್ಪ ಸ್ವಾಮಿ ಪರಮಾತ್ಮ, ಒಂದು ಸೌತ್ ಇಂಡಿಯಾ ಪೂರ್ಣ ಬರ್ಕೊಟ್ಬಿಟ್ರೆ ಸಾಕು, ಈ ಪೂರ್ಣ ಲಂಕಾದಿಂದ ಈ ಕಡೆ ಬರೋದೆಲ್ಲ ನಂದೇ ಆಗಲಿ ಅಂತ ನಾವು ಬೇಡ್ತಿದ್ವಿ. ಹನುಮಂತ ದೇವರು ಮಾತ್ರ ಸರ್ವಥಾ ಅದನ್ನ ಬೇಡಲಿಲ್ಲ. ಅದಕ್ಕಾಗಿ ದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಉದದಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನ್ನ ಬಾರದಿತ್ತೆ, ಪದದಿ ಪಾಷಾಣ ಪೆಣ್ಣೆಯ ಮಾಡಿದವನಿಗೆ ಏನಾಶ್ಚರ್ಯವೋ ಹನುಮನಿನಲ್ಲದೆ ಸೇವಕ ತನದ ರುಚಿ ಏನಲಿದೆಯೋ ದೇವ ಹನುಮರಾಯ ವೈರಾಗ್ಯವನೆ ಬೇಡಿ ಸೇವಕ ತನದ ರುಚಿ ಏನಲಿದೆಯೋ ಕ್ಷಣದಲ್ಲಿ ಸಂಜೀವನಗಿರಿ ತಂದಾಗ ಆ ಸಂಜೀವನಿಗಿರಿ ತಗೊಂಡು ಬಂದಿದ್ರೆ ಊರಿಯ ಬೇಡಲು ಕೊಡದಿಹನೆ ವಿನಯ ವಿಭೀಷಣಗೆ ರಾಜ್ಯವಿತ್ತವನಿಗೆ ಏನಾಶ್ಚರ್ಯವೋ ಹನುಮನಿನಲ್ಲದೆ ಸೇವಕ ತನದ ರುಚಿ ಏನಳಿತೆಯೋ ದೇವ ಹನುಮರಾಯ ವೈರಾಗ್ಯವನೆ ಬೇಡಿ ಅಂತ ಹನುಮಂತ ದೇವರು ತಾವು ರಾಮದೇವರ ನಿಷ್ಠೆ